ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು. ಸ್ತ್ರೀ ಶಾಪ, ಈ ಸ್ತ್ರೀ ಶಾಪದಿಂದ ಮತ್ತೆ ಕುಲದೈವ ಶಾಪದಿಂದ ಮತ್ತೆ ತಾಯಿಯ ಶಾಪದಿಂದ ಹೇಗೆ ವಿಮೋಚನೆ ಆಗುವಂಥದ್ದು, ಇದರಿಂದ ಹೇಗೆ ನೀವು ಪಾರಾಗುವಂಥದ್ದು. ಇವಾಗ ಮನೆಯಲ್ಲಿ ಸರ್ವೇ ಸಾಮಾನ್ಯಗಳು ಜಗಳ ನಡೀತವೆ, ನೊಂದು ಶಾಪ ಆಗ್ತಾರೆ, ಅದರಿಂದ ಅವರು ನರಳ್ತಕ್ಕಂಥದ್ದು, ಕಷ್ಟದಿಂದ ಬಳಲ್ತಕ್ಕಂಥದ್ದು ಈ ತರ ತುಂಬಾ ಜನರಿಗೆ ಆಗಿದೆ. ಇದರಿಂದ ಹೇಗೆ ವಿಮೋಚನೆ ಆಗುವಂಥದ್ದು, ಇದರಿಂದ ಹೇಗೆ ನಾವು ಸಂಪೂರ್ಣವಾಗಿ ಹೊರಗಡೆ ಬಿದ್ದು ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ ಒಂದು ಶಾಪ ವಿಮೋಚನೆ ಆಗ್ಲಿಕ್ಕೆ ಒಂದು ಹೆಣ್ಣಿನ ಶಾಪ, ಒಂದು ನೊಂದಿರುವಂತ ಒಂದು ಹೆಣ್ಣಿನ ಶಾಪ ಅಥವಾ ಕುಲದೈವ ಶಾಪ ಅಥವಾ ತಾಯಿಯ ಶಾಪ, ಇದರಿಂದ ಹೇಗೆ ನೀವು ವಿಮೋಚನೆ ಆಗುವಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಬರ್ತಕ್ಕಂಥ ಮುಂದಿನ ತಿಂಗಳು ದಸರಾ ಹಬ್ಬ 1ನೇ ತಾರೀಕು ಬಹಳ ರೀತಿಗಳಿಂದ ನಮ್ಮ ದೇಶದಲ್ಲಿ ಅದ್ದೂರಿಯಾಗಿ ಅದನ್ನ ಮಾಡ್ತಾರೆ. ಆ ಒಂದು ಗಳಿಗೆಯಲ್ಲಿ, ಆ ಒಂದು ದಿನದಂದು ಈ ಶಾಪದಿಂದ ನೀವು ವಿಮೋಚನೆ ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಇದಕ್ಕೊಂದು ಸೂಕ್ತವಾದ ಮಂತ್ರ ಇದೆ. ಓಂ ಕ್ರೀಂ ರೀಂ ಚಂಡಿಕಾ ಶಾಪ ವಿಮೋಚನೆ ಸ್ವಾಹ. ಓಂ ಕ್ರೀಂ ಚಂಡಿಕಾ ಶಾಪ ವಿಮೋಚನೆ ಸ್ವಾಹ. ಈ ತರದೊಂದು 108 ಬಾರಿ ಆ ದಿನದೊಂದು ದಸರಾ ಹಬ್ಬದೊಂದು ನೀವು ಹೇಳಿದಂತಾದ್ರೆ ಆ ಮಂತ್ರ ಚಾಮುಂಡೇಶ್ವರಿಗೆ ಅರ್ಪಣೆ ಆಗುತ್ತೆ. ಅವಾಗ ಹಂತವಾಗಿ ಆ ಶಾಪ ವಿಮೋಚನೆ ಆಗುತ್ತೆ. ಈ ಒಂದು ಸಣ್ಣದಾದ ಮಂತ್ರ ಪಠನೆ ಮಾಡಿ ನೋಡಿ, ಇದರಿಂದ ಹೊರಗಡೆ ಬಂದು ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ವೀಕ್ಷಕರೇ. ನಮಸ್ಕಾರ.